ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ನ ಅಧಿನಾಯಕಿ ಆಗಿರುವಂತಹ ಸೋನಿಯಾ ಗಾಂಧಿ ಅವರು ಮತ್ತೆ ಪುನಃ ಗಾಜಾ ಜನರಿಗಾಗಿ ಮಮ್ಮಲ ಮುರುಗಿದ್ದಾರೆ. ಈ ವರ್ಡ್ಗಿಂತಲೂ ಇನ್ನೂ ಬೆಟರ್ ವರ್ಡ್ ಯಾವುದು ಇಲ್ಲ ಅನ್ಸ್ತದೆ. ಅಂದ್ರೆ ಅವ್ರು ಬರೆದಿರುವಂತಹ ಒಂದು ಲೇಖನವನ್ನ ಓದಿದಾಗ ನಿಮ್ಗೆ ಅನ್ಸೋದು, ಅಬ್ಬಾ, ಸೋನಿಯಾ ಗಾಂಧಿ ಅವರ ಹೃದಯ ಯಾವ ರೀತಿಯಾಗಿ ಇವರಿಗಾಗಿ ಮಿಡಿತಾ ಇದೆ, ಇವರು ಅವರಿಗಾಗಿ ಎಷ್ಟೊಂದು ಕಂಬನಿಯನ್ನು ಸುರಿಸ್ತಾ ಇದ್ದಾರೆ. ಹಾಗಾದ್ರೆ ಸೋನಿಯಾ ಗಾಂಧಿ ಅವರಿಗೆ ಎಷ್ಟು ನೋವುಂಟಾಗಿರ್ಬೋದು, ಈ ರೀತಿಯಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಆ ರೀತಿಯಾಗಿ ಅವರು ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ಸೋನಿಯಾ ಗಾಂಧಿ ಅವರು ನಿನ್ನೆ ಒಂದು ಆರ್ಟಿಕಲ್ ಬರೆದಿದ್ದಾರೆ, ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಪ್ರಕಟಗೊಂಡಿದೆ. ಈ ಲೇಖನದಲ್ಲಿ ಅವರು ಗಾಜಾ ಪಟ್ಟಿಯಲ್ಲಿರುವಂತಹ ಜನರ ಬಗ್ಗೆ ಬಹಳಷ್ಟು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ನರೇಂದ್ರ ಮೋದಿ ಅವರನ್ನ ಅತ್ಯಂತ ಕಟುವಾಗಿ ಟೀಕಿಸಿದ್ದಾರೆ. ಹಾಗಾದ್ರೆ ಈ ಲೇಖನದಲ್ಲಿರುವಂತಹ ವಿಷಯ ಏನು, ಹಾಗೇನೆ ಸೋನಿಯಾ ಗಾಂಧಿ ಅವರು ಈ ರೀತಿಯಾದ ನಿಲುವನ್ನ ವ್ಯಕ್ತಪಡಿಸ್ಲಿಕ್ಕೆ ಕಾರಣ ಏನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇತ್ತೀಚೆಗೆ ಸೋನಿಯಾ ಗಾಂಧಿ ಅವರು ಆಗಾಗ ಲೇಖನಗಳನ್ನ ಬರಿತಾ ಇರ್ತಾರೆ. ನೀವು ನೋಡಿರ್ತೀರಾ, ಅವ್ರು ಬರೀತಾರೋ ಅಥವಾ ಬೇರೆಯವ್ರ ಬರೆಸ್ತಾರೋ ಅದು ಬೇರೆ ವಿಷಯ. ಒಟ್ಟಾರೆ ಮೇಲೆ ಇವರ ಹೆಸರಲ್ಲಿ ಲೇಖನಗಳು ಪ್ರಕಟಗೊಳ್ತದೆ. ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿ ಆಗ್ಲಿ ಪೇಪರ್ಗಳಲ್ಲಿ ಆಗಾಗ ಲೇಖನಗಳನ್ನ ಬರಿತಾ ಇರ್ತಾರೆ. ಆದ್ರೆ ಆ ಲೇಖನಗಳನ್ನ ಅವ್ರು ಬರ್ದಿರಲ್ಲ, ಅವ್ರ ಪರವಾಗಿ ಯಾರು ಬರ್ದಿರ್ತಾರೆ. ಇವತ್ತು ನರೇಂದ್ರ ಮೋದಿ ಆಗ್ಲಿ ಅಥವಾ ರಾಹುಲ್ ಗಾಂಧಿ ಆಗ್ಲಿ ಸೋನಿಯಾ ಗಾಂಧಿ ಆಗ್ಲಿ ಯಾರು ಬೇಕಾದ್ರೂ ಆಗ್ಲಿ, ಅದು ಬೇರೆ ವಿಷಯ. ಒಟ್ಟಾರೆಗೆ ಅಲ್ಲಿ ಏನ್ ಪ್ರಿಂಟ್ ಆಗಿರ್ತದೋ ಅದು ಅವರ ಭಾವನೆಗಳಾಗಿರ್ತದೆ. ಹಾಗಾಗಿ ಇಲ್ಲಿ ಸೋನಿಯಾ ಗಾಂಧಿ ಅವರೇ ಬರ್ದಿದ್ದಾರೆ ಅಂತ ಕೂಡ ನಾವು ಕನ್ಸಿಡರ್ ಮಾಡೋಣ. ಅದೇನೇ ಇರಲಿ, ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಮುಖವಾಗಿ ಗಾಜಾ ಪಟ್ಟಿಯಲ್ಲಿಯ ಜನತೆಯ ಬಗ್ಗೆ ಬಹಳಷ್ಟು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಭಾರತ ಸರ್ಕಾರ ಗಾಜಾ ಜನತೆಯ ಬಗ್ಗೆ ಕಿಂಚಿತ್ ಕೂಡ ಕರುಣೆಯನ್ನು ತೋರಿಸ್ತಾ ಇಲ್ಲ ಅಂತ ಅವರು ಟೀಕಿಸಿದ್ದಾರೆ. ಇವರು ಬರೆದಿರುವಂತಹ ಈ ಲೇಖನಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಟಿವಿಗಳಲ್ಲಿ ಡಿಬೇಟ್ಗಳು ಕೂಡ ನಡೀತಾ ಇದೆ. ಹಾಗೇನೆ ಬಹಳಷ್ಟು ಜನ ಇದನ್ನ ತಮ್ಮ ಎಕ್ಸ್ ಖಾತೆಯಲ್ಲೂ ಹಂಚಿಕೊಳ್ತಾ ಇದ್ದಾರೆ. ಅಂದ್ರೆ ಇವರ ಈ ಲೇಖನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಬಂದಿದೆ ಈಗ. ಹಾಗಾದ್ರೆ ಈ ಲೇಖನದಲ್ಲಿ ಅವರು ಬರೆದಿರುವಂತಹ ಪ್ರಮುಖ ವಿಷಯಗಳ ಬಗ್ಗೆ ಮಾತಾಡೋದಾದ್ರೆ, ಇವರು ಬೇರೇನು ಬರ್ದಿಲ್ಲ. ಇಲ್ಲಿ ಇಸ್ರೇಲ್ನವರು ಮಾರಣ ಹೋಮ ನಡೆಸ್ತಾ ಇದ್ದಾರೆ. ಇಸ್ರೇಲ್ ಸೇನೆ ಗಾಜಾ ಪಟ್ಟಿಯಲ್ಲಿರುವಂತಹ ಹೆಂಗಸರು, ಮಕ್ಕಳು ಎಲ್ಲರನ್ನು ಕೂಡ ಸತತವಾಗಿ ಕೊಲ್ತಾ ಇದೆ. ಇದು ಅಕ್ಷಮ್ಯ ಅಂತ ಹೇಳಿದ್ದಾರೆ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಮೌನ ವಹಿಸಿರುವುದು, ಅದರಲ್ಲೂ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಮೌನ ವಹಿಸಿರುವುದು ಅಕ್ಷಮ್ಯ. ಈ ರೀತಿ ಅವ್ರು ಮಾಡಬಾರ್ದಿತ್ತು. ಇವರು ಈ ಒಂದು ದಾಳಿಯನ್ನ ಖಂಡಿಸಬೇಕು. ಈ ರೀತಿಯಾಗಿ ಅವರು ಬರ್ಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತ ಸರ್ಕಾರ ಗಾಜಾ ಜನತೆಯ ಜೊತೆಗೆ ನಿಲ್ಬೇಕು, ಅವರ ಪರವಾಗಿ ಮಾತಾಡಬೇಕು, ಅವರ ಮೇಲೆ ನಡೀತಿರುವಂತಹ ದಾಳಿಯನ್ನ ಖಂಡಿಸಿ ಹೇಳಿಕೆಗಳನ್ನ ಕೊಡಬೇಕು. ಹಾಗೇನೆ ಇಸ್ರೇಲ್ನ ಕಿವಿ ಹಿಂಡಬೇಕು. ಈ ರೀತಿ ಮಾಡೋದು ನೀವು ತಪ್ಪು ಅಂತಕೊಂಡು ಅವರಿಗೆ ಬುದ್ಧಿ ಹೇಳಬೇಕು. ಈ ರೀತಿಯಾಗಿ ಮಾತಾಡಿದ್ದಾರೆ. ಹಾಗೇನೆ ಯೂಸ್ಲೆಸ್ ದೇಶ ಆಗಿರುವಂತಹ ಇಸ್ರೇಲ್ ಜೊತೆಗೆ ಭಾರತ ಹೊಂದಿರುವಂತಹ ಸಂಬಂಧ ಏನಿದೆ ಅದನ್ನ ಕಡಿದುಕೊಳ್ಬೇಕು. ಈ ರೀತಿಯಾಗಿ ಅವರು ತಮ್ಮ ಲೇಖನದಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ಸೋನಿಯಾ ಗಾಂಧಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಲೇಖನಗಳನ್ನ ಬರೆದಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ಅವರು ಈ ದಾಳಿ ಎಲ್ಲಿಂದ ಪ್ರಾರಂಭ ಆಯ್ತು, ಈ ದಾಳಿಯ ಹಿನ್ನೆಲೆ ಏನು, ಯಾಕೆ ಇಸ್ರೇಲ್ ಗಾಜಾದ ಮೇಲೆ ದಾಳಿ ನಡೆಸ್ತು, ಇದ್ರ ಬಗ್ಗೆ ಇಲ್ಲಿವರೆಗೆ ಎಲ್ಲಿಯೂ ಕೂಡ ಬರ್ದಿಲ್ಲ ಅವರು. ಇವರು ಪ್ರತಿ ಬಾರಿ ಹೇಳೋದೇನು ಅಂತ ಹೇಳಿದ್ರೆ, ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ದಾಳಿ ನಡೆಸೋ ಮುಖಾಂತರ ಅನಾಚಾರವನ್ನ ಮಾಡ್ತಾ ಇದೆ, ಅಲ್ಲಿಯ ಜನತೆಯನ್ನ ಕೊಲ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಪ್ಪಿತಪ್ಪಿ ಕೂಡ ಗಾಜಾದಲ್ಲಿರುವಂತಹ ಹಮಾಸ್ ಉಗ್ರರನ್ನ ಇಸ್ರೇಲ್ ಸೇನೆ ಕೊಲ್ತಾ ಇದೆ ಅನ್ನೋದನ್ನ ಇವ್ರು ಎಲ್ಲಿಯೂ ಹೇಳೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರನ್ನ ಉಗ್ರರು ಅಂತೇಳಿ ಕರೀಲಿಕ್ಕೆ ಇವರು ತಯಾರಿಲ್ಲ. ಇಸ್ರೇಲ್ ಗಾಜಾದ ಮೇಲೆ ಯಾಕೆ ದಾಳಿ ಮಾಡ್ತು, ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡುವಂತ ಯಾವುದೇ ಯೋಚನೆಯನ್ನು ಹೊಂದಿರಲಿಲ್ಲ. ಅಲ್ಲಿ ಎಲ್ಲದೂ ಸರಿಯಾಗಿ ನಡೀತಾ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಗಾಜಾದ ಜನತೆ ಏನಿದ್ದಾರೆ ಅವರು ಕೂಡ ಅಷ್ಟೇ ತಮ್ಮ ಜೀವನೋಪಾಯಕ್ಕೆ ಇಸ್ರೇಲ್ನೇ ಡಿಪೆಂಡ್ ಆಗಿದ್ರು. ಪ್ರತಿದಿನ ಇಸ್ರೇಲ್ಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಹಣವನ್ನ ತಗೊಂಡು ಬಂದು ತಮ್ಮ ಹೊಟ್ಟೆನ ಅವ್ರು ತುಂಬಿಸ್ಕೊಳ್ತಾ ಇದ್ರು. ಆದ್ರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋದು ಅಂತಾರಲ್ಲ, ಆ ರೀತಿಯಾಗಿ ಅಲ್ಲಿಂದ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಯಾರ್ಯಾರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಎಷ್ಟೊತ್ತಿಗೆ ಇರ್ತಾರೆ, ಪ್ರತಿಯೊಂದು ಮಾಹಿತಿಯನ್ನ ಹಮಾಸ್ ಉಗ್ರರ ಜೊತೆಗೆ ಅಲ್ಲಿಗೆ ಕೆಲಸಕ್ಕೆ ಹೋಗ್ತಾ ಇದ್ದವರು ಹಂಚ್ಕೊಳ್ತಾ ಇದ್ರು. ಇವರು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆನೆ ಈ ಹಮಾಸ್ ಉಗ್ರರು ಒಂದನೇ ಇದ್ದಕ್ಕಿದ್ದ ಹಾಗೆ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಅತ್ಯಾಚಾರಗಳು, ಹತ್ಯೆಗಳು ಎಲ್ಲದನ್ನು ಕೂಡ ನಾವು ನೋಡಿದ್ದೇವೆ. ಹೆಂಗಸರು, ಮಕ್ಕಳು ಅಂತೇಳಿ ನೋಡ್ದೇನೆ ಇವರು ಎಲ್ಲರನ್ನೂ ಕೊಂದ್ರು. ಬರೇ ಕೊಂದಿದ್ದು ಮಾತ್ರ ಅಲ್ಲ, ಈ ಕೊಲ್ತಾ ಇರುವಂತಹ ದೃಶ್ಯಗಳನ್ನ ವಿಡಿಯೋ ಮಾಡಿಕೊಂಡು ಅದನ್ನ ಎಲ್ಲರ ಜೊತೆ ಹಂಚ್ಕೊಂಡ್ರು. ಹಾಗೇನೆ ಈ ಉಗ್ರರು ತಾವು ಮಾಡಿರುವಂತಹ ಮಹತ್ ಸಾಧನೆಯನ್ನ ಎಲ್ಲಾ ಕಡೆ ಪ್ರಚಾರ ಆಗೋ ರೀತಿಯಲ್ಲಿ ನೋಡ್ಕೊಂಡ್ರು. ಆ ಸಂದರ್ಭದಲ್ಲಿ ನಡೆದಂತಹ ಆ ಬೀಬಿತ್ಸ್ ದೃಶ್ಯವನ್ನು ನೋಡಿದ್ರೆ ಯಾರಿಗಾರು ಮನ ಕಲುಕ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಇರ್ಬೋದು ಅಥವಾ ಉಳಿದಂತವ್ರು ಇರ್ಬೋದು, ಅವ್ರು ಯಾರಿಗೂ ಕೂಡ ಇದ್ರ ಬಗ್ಗೆ ಕಿಂಚಿತ್ ಕೂಡ ಬೇಸರವೂ ಇರಲಿಲ್ಲ. ಅದ್ರ ಬಗ್ಗೆ ಇವರು ಸಹಾನುಭೂತಿಯನ್ನು ಕೂಡ ವ್ಯಕ್ತಪಡಿಸಲಿಲ್ಲ. ಅದಕ್ಕೆ ಬದಲಾಗಿ ಆ ನಂತರ ಇಸ್ರೇಲ್ ಯಾವಾಗ ಗಾಜಾದ ಮೇಲೆ ದಾಳಿ ನಡೆಸ್ತೋ ಅದ್ರ ಬಗ್ಗೆ ಮಾತಾಡಲಿ ಶುರು ಮಾಡಿದ್ರು. ನಮ್ಮಲ್ಲಿರುವಂತಹ ಒಂದಿಷ್ಟು ಜನರು, ಬುದ್ಧಿವಂತರು, ಇವರೆಲ್ಲರೂ ಕೂಡ ಸೇರ್ಕೊಂಡು MG ರೋಡ್ ನಲ್ಲಿ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿದ್ರು.
ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಪ್ಯಾಲೆಸ್ತೀನ್ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಇಸ್ರೇಲ್ ಮಾಡ್ತಾ ಇರುವಂತಹ ನರಮೇಧವನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಕೊಂಡು ಘೋಷಣೆಗಳನ್ನ ಕೂಗ್ತಾ ಇದ್ರು. ಆದ್ರೆ ಇಲ್ಲಿ ಇಸ್ರೇಲ್ ಮಾಡ್ತಾ ಇದ್ದಿದ್ದೇನೋ ಈ ಹಮಾಸ್ ಉಗ್ರರನ್ನ ಹುಡುಕಿ ಕೊಲ್ತಾ ಇದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ. ಇದು ಕೂಡ ನಮ್ಗೆ ಗೊತ್ತಿರುವಂತದ್ದು. ಇಲ್ಲಿ ಇಸ್ರೇಲ್ ದಾಳಿ ಮಾಡೋಕ್ಕಿಂತಲೂ ಮೊದಲೇ ಈ ನಾಗರಿಕರನ್ನ ಎಚ್ಚರಿಸ್ತಾ ಇತ್ತು. ನೋಡಿ, ನಾವು ದಾಳಿ ನಡೆಸ್ತಾ ಇದ್ದೇವೆ, ನೀವು ಈ ಜಾಗವನ್ನ ಬಿಟ್ಟು ದೂರ ಸರಿರಿ ಅಂತಕೊಂಡು ಅವ್ರನ್ನ ಅಲರ್ಟ್ ಕೂಡ ಮಾಡ್ತಾ ಇದ್ರು. ಆದ್ರೆ ಇವರು ಈ ಹಮಾಸ್ ಉಗ್ರರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಅವರಿಗೆ ರಕ್ಷಣೆಗಳನ್ನು ಕೊಡ್ತಾ ಇದ್ರು. ಹಾಗಾಗಿ ಅಲ್ಲಿ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗಿದೆ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇಸ್ರೇಲ್ನವರ ಮನಸ್ಥಿತಿ ಬೇರೆ ತರ. ನಿಮ್ಗೆ ಗೊತ್ತಿದೆ, ಆ ದೇಶ ಹುಟ್ಟಿದಂದಿನಿಂದ ಇಲ್ಲಿವರೆಗೂ ಕೂಡ ಅವರು ಅಕ್ಕಪಕ್ಕದ ದೇಶಗಳ ಜೊತೆಗೆ ಹೋರಾಟವನ್ನ ಮಾಡ್ಕೊಂಡು ಬಂದವರು. ಈ ರೀತಿ ನಡೀಲಿಕ್ಕೆ ಕಾರಣ ಏನು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಸಾಮಾನ್ಯವಾಗಿ ಯಾವುದೇ ಮುಸಲ್ಮಾನ್ ಹತ್ರ ಹೋಗಿ ನೀವು ಮಾತಾಡಿ, ಆತ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅಪ್ಪಿತಪ್ಪಿ ಒಬ್ಬನೇ ಒಬ್ಬ ಯಹೂದಿ ಈ ಭೂಮಿಯ ಮೇಲೆ ಇರಬಾರ್ದು, ಈ ರೀತಿಯಂತ ಮೆಂಟಾಲಿಟಿ ಅವ್ರು ಸಾಯ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇಸ್ಲಾಮಿಗೆ ಮತಾಂತರ ಆಗ್ಬೇಕು, ಈ ರೀತಿಯಾಗಿ ಮಾತಾಡುವಂತವ್ರು. ಇಂಥವ್ರನ್ನೇ ಸುತ್ತಮುತ್ತ ಇಟ್ಕೊಂಡಿರುವಂತಹ ಇಸ್ರೇಲ್ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದೆ. ಅದಕ್ಕಾಗಿ ಅವರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿದ್ದಾರೆ. ಆ ರೀತಿಯಂತ ಮನಸ್ಥಿತಿ ಇಸ್ರೇಲ್ನದ್ದು. ಹಾಗಾಗಿ ಅವರು ಸಹಜವಾಗಿ ಯಾವುದೇ ರೀತಿಯಾದಂತಹ ಈ ಭಯೋತ್ಪಾದಕ ಘಟನೆ ನಡೆದ ಸಂದರ್ಭದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಮತ್ತು ಸೀರಿಯಸ್ ಆಗಿ ರಿಟಾಲಿಯೇಟ್ ಮಾಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕೊನೆಯ ಹಮಾಸ್ ಉಗ್ರ ಇರುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ, ಯಾವುದೇ ಕಾರಣಕ್ಕೆ ನಾವು ಇವ್ರನ್ನ ಬಿಡೋದಿಲ್ಲ, ಈ ರೀತಿಯಾಗಿ ನಿರ್ಧಾರ ಮಾಡ್ಕೊಂಡು ಅವರು ದಾಳಿಯನ್ನು ನಡೆಸ್ತಿದ್ದಾರೆ. ಈ ದಾಳಿಯನ್ನ ನಿಲ್ಲಿಸ್ಲಿಕ್ಕೆ ನನಗೆ ಗೊತ್ತಿದ್ದಾಗ ಯಾರ ಕೈಲೂ ಸಾಧ್ಯ ಇಲ್ಲ. ಈಗ ಸೋನಿಯಾ ಗಾಂಧಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಲೇಖನವನ್ನ ಬರೆದಿದ್ದಾರೆ. ಇಲ್ಲಿ ಅವರು ಪ್ರಮುಖವಾಗಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡ್ಲಿಕ್ಕಾಗಿ ಈ ಲೇಖನ ಬರೆದ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಅವರು ಎತ್ತಿರುವಂತಹ ಕೆಲವೊಂದು ಪ್ರಶ್ನೆಗಳು ಇದೆಲ್ಲವನ್ನು ನೋಡಿದಾಗ ಗೊತ್ತಾಗ್ತದೆ ನರೇಂದ್ರ ಮೋದಿಯನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಈ ಲೇಖನವನ್ನ ಬರೆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಫೆಬ್ರವರಿ ಕೊನೆಯ ವಾರದಲ್ಲಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ರು. ಇಸ್ರೇಲ್ ಭೇಟಿಯನ್ನು ಮುಗಿಸಿ ಭಾರತಕ್ಕೆ ಬಂದ 2 ದಿನದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ದಾಳಿಯನ್ನ ನಡೆಸ್ತು. ಇದನ್ನ ಕೂಡ ಮೆನ್ಷನ್ ಮಾಡಿರುವಂತಹ ಸೋನಿಯಾ ಗಾಂಧಿ ಅವರು, ನೀವು ಯಾಕೆ ಇಸ್ರೇಲ್ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದೀರಾ, ನೀವು ಯಾಕೆ ನೆತನ್ಯಾಹು ಪರವಾಗಿ ಮಾತಾಡ್ತೀರಾ, ನೀವು ಯಾಕೆ ಈ ದಾಳಿಗಳನ್ನ ಖಂಡಿಸ್ತಾ ಇಲ್ಲ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಡೆದಂತಹ ಗಲಭೆಗಳಲ್ಲಿ 100 ಜನ ಹಿಂದೂಗಳ ಕಗ್ಗೊಲೆ ಆಯ್ತು, ಅತ್ಯಾಚಾರಗಳಾಯ್ತು, ಬಹಳಷ್ಟು ಜನ ತಮ್ಮ ಮನೆಗಳನ್ನ ಕಳ್ಕೊಂಡ್ರು. ಅದ್ರ ಬಗ್ಗೆ ಇಲ್ಲಿವರೆಗೆ ಸೋನಿಯಾ ಗಾಂಧಿ ಅವರು ಒಂದೇ ಒಂದು ಲೇಖನವನ್ನು ಬರೆದಿಲ್ಲ. ನನಗೆ ಗೊತ್ತಿದ್ದಾಗ ಒಂದೇ ಒಂದು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಕೂಡ ಮಾಡಿಲ್ಲ. ಅದ್ರ ಬಗ್ಗೆ ಅವರು ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಅವರು ಹಿಂದೂಗಳ ಪರವಾಗಿ ಇವರೇನಾದ್ರೂ ಮಾತಾಡಿದ್ರೆ ಇವರಿಗೆ ಇರುವಂತಹ ವೋಟ್ ಬ್ಯಾಂಕ್ನವ್ರಿಗೆ ಬೇಜಾರಾಗಬಹುದು. ಆದ್ರಿಂದಾಗಿ ಅವರ ಪರವಾಗಿ ಇವ್ರು ಮಾತಾಡೋದಿಲ್ಲ. ಹಾಗೇನೆ ಸೋನಿಯಾ ಗಾಂಧಿ ಮತ್ತು ಅವರ ಸುಪುತ್ರರಾದಂತಹ ರಾಹುಲ್ ಗಾಂಧಿ ಅವರಿಗೆ ಚೀನಾದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಚೀನಾದ ಜೊತೆ ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ ಈ ಹಿಂದೆ ನಡೆದಿರುವಂತಹ ಕೆಲವೊಂದು ವಿದ್ಯಮಾನಗಳು. ಆದ್ರೆ ಇಲ್ಲಿವರೆಗೂ ಕೂಡ ಅವರು ಚೀನಾದಲ್ಲಿ ಈ ಉಯಿಗರ್ ಮುಸ್ಲಿಮ್ಸ್ ಏನಿದ್ದಾರೆ ಅವ್ರ ಮೇಲೆ ಸತತವಾಗಿ ನಡೀತಾ ಇರುವಂತಹ ದಾಳಿಗಳು ಅಥವಾ ಆ ಉಯಿಗರ್ ಮುಸಲ್ಮಾನರು ಏನಿದ್ದಾರೆ ಅವ್ರನ್ನ ನಿರ್ನಾಮ ಮಾಡ್ಲಿಕ್ಕೆ ಚೈನಾ ಟೊಂಕ ಕಟ್ಟಿ ನಿಂತಿದೆ. ಅವರಿಗೆ ನಮಾಜ್ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ, ಅಥವಾ ಅವರಿಗೆ ಯಾವುದೇ ರೀತಿಯಂತ ಧಾರ್ಮಿಕ ಆಚರಣೆಗಳನ್ನು ನಡೆಸಲಿಕ್ಕೂ ಕೂಡ ಅವ್ರು ಬಿಡ್ತಾ ಇಲ್ಲ. ಆದ್ರೆ ಈ ಉಯಿಗರ್ ಮುಸ್ಲಿಮರ ಬಗ್ಗೆ ಇವರು ಇಲ್ಲಿವರೆಗೆ ಒಂದೇ ಒಂದು ಶಬ್ದವನ್ನ ಮಾತಾಡಿಲ್ಲ. ಕೇವಲ ಸೋನಿಯಾ ಗಾಂಧಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನರು ಕೂಡ ಈ ಉಯಿಗರ್ ಮುಸ್ಲಿಮರ ಬಗ್ಗೆ ಚಕಾರ ಎತ್ತುದಿಲ್ಲ. ಇವರೇನಿದ್ರು ನಮ್ಮ ದೇಶದಿಂದ ಸಹಸ್ರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಗಾಜಾ ಪಟ್ಟಿಯ ಬಗ್ಗೆ ಮಾತಾಡ್ತಾರೆ, ಅಲ್ಲಿಯ ಜನರ ಬಗ್ಗೆ ಮಾತಾಡ್ತಾರೆ ಹೊರತು ಚೀನಾದಲ್ಲಿ ನಡೀತಾ ಇರುವಂತಹ ಈ ಅತ್ಯಾಚಾರಗಳ ಬಗ್ಗೆ ಅವರು ಮಾತಾಡೋದಿಲ್ಲ. ಹಾಗೇನೆ ಸೋನಿಯಾ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ಜಮ್ಮು ಕಾಶ್ಮೀರದಿಂದ ತಮ್ಮ ಮನೆ ಮಠಗಳನ್ನ ಕಳ್ಕೊಂಡು ರಾತ್ರೋರಾತ್ರಿ ದೇಶಾಂತರ ಹೋಗಿರುವಂತಹ ಈ ಪಂಡಿತರ ಬಗ್ಗೆ ಕೂಡ ಮಾತಾಡಿಲ್ಲ. ಆ ಪಂಡಿತರನ್ನ ನಾವು ವಾಪಸ್ ಅವರ ಊರುಗಳಿಗೆ ಕಳ್ಸಿಕೊಡ್ಬೇಕು, ಈ ಹಿಂದೆ ಅವ್ರು ಕಳ್ಕೊಂಡಂತಹ ಆಸ್ತಿ ಏನಿದೆ ಅದನ್ನ ಅವ್ರಿಗೆ ವಾಪಸ್ ಕೊಡಿಸ್ಬೇಕು, ಅದಕ್ಕಾಗಿ ನಾವು ಹೋರಾಡಬೇಕು, ಈ ರೀತಿಯಾಗಿ ಇಲ್ಲಿವರೆಗೂ ಒಂದೇ ಒಂದು ಶಬ್ದವನ್ನು ಅವ್ರು ಮಾತಾಡಿಲ್ಲ. ಅವರು ಅಂತ ಹೇಳ್ಕೊಂಡಲ್ಲ, ಕಾಂಗ್ರೆಸ್ ಪಕ್ಷದ ಯಾರು ಕೂಡ ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಪಂಡಿತರನ್ನ ಓಡಿಸಿರೋರು ಯಾರು ನಿಮ್ಗೆ ಗೊತ್ತಿದೆ. ಆ ಸಮುದಾಯದವ್ರಿಗೆ ಬೇಸರ ಆಗ್ಬಹುದು, ಅವರೆಲ್ಲರೂ ನಮ್ಗೆ ವೋಟ್ ಹಾಕ್ತಾ ಇದ್ದಾರೆ, ಅವರು ನಮ್ಮ ವೋಟ್ ಬ್ಯಾಂಕ್ ಅನ್ನ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಹಿಂದೂಗಳ ವಿರುದ್ಧವಾಗಿರ್ಬೇಕು, ನರೇಂದ್ರ ಮೋದಿಯ ವಿರುದ್ಧವಾಗಿ ಮಾತಾಡಬೇಕು, ಗಾಜಾ ಪಟ್ಟಿಯಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ನಾವು ಖಂಡಿಸಬೇಕು, ಇಸ್ರೇಲ್ನ ವಿರೋಧಿಸಬೇಕು, ಈ ರೀತಿಯಾದಂತ ಮೆಂಟಾಲಿಟಿ ಕಾಂಗ್ರೆಸ್ ಪಕ್ಷದವರದ್ದು. ಹಾಗಾಗಿ ಈ ರೀತಿಯಾಗಿ ಲೇಖನಗಳನ್ನ ಬರೀತಾರೆ, ಹೇಳಿಕೆಗಳನ್ನ ಕೊಡ್ತಾರೆ. ಆ ಮುಖಾಂತರ ಒಂದು ಸಮುದಾಯದವ್ರನ್ನ ಓಲೈಕೆ ಮಾಡ್ಲಿಕ್ಕೆ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ನವರು ಇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಸೋನಿಯಾ ಗಾಂಧಿ ಅವರು ಇಲ್ಲಿ ಕ್ರಿಟಿಸೈಸ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಭಾರತದ ಫಾರಿನ್ ಪಾಲಿಸಿ ಸರಿ ಇಲ್ಲ, ಅಕ್ಕಪಕ್ಕದ ದೇಶಗಳೊಂದಿಗೆ ನಾವು ಉತ್ತಮ ಸಂಬಂಧವನ್ನು ಹೊಂದಿಲ್ಲ ಅಂತೇಳಿ. ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚೀನಾ ಹೇಗೂ ನಮ್ಮ ವೈರಿ ದೇಶ ಗೊತ್ತಿರುವಂತಹದ್ದು, ಪಾಕಿಸ್ತಾನ ವೈರಿ ದೇಶ ಗೊತ್ತಿದೆ. ಸದ್ಯಕ್ಕೆ ಬಾಂಗ್ಲಾ ಬೇರೆ ಬೇರೆ ಕಾರಣದಿಂದಾಗಿ ನಮ್ಮ ವೈರಿ ದೇಶವಾಗಿ ಕನ್ವರ್ಟ್ ಆಗಿದೆ. ಆದ್ರೆ ನಮ್ಗೆ ಏನಾದ್ರೂ ಸಮಸ್ಯೆ ಉಂಟಾಗೋದಿದ್ರೆ ಅದು ಪಾಕಿಸ್ತಾನದಿಂದ. ಆ ಪಾಕಿಸ್ತಾನವನ್ನ ಯಾವ ರೀತಿಯಾಗಿ ಕಟ್ ಹಾಕ್ಬೇಕೋ ಆ ರೀತಿಯಾಗಿ ಸದ್ಯಕ್ಕೆ ಭಾರತ ಕಟ್ ಹಾಕಿಟ್ಟಿದೆ.
ಅವರ ಪರಿಸ್ಥಿತಿ ಈಗ ಹರೋಹರ ಆಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿದೆ, ನೀರಿಗಾಗಿ ಅವರು ಹಾಹಾಕಾರ ಮಾಡ್ತಾ ಇದ್ದಾರೆ. ಭಾರತ ಯಾವುದೇ ಕಾರಣಕ್ಕೆ ಸಿಂಧು ನದಿ ನೀರನ್ನ ಪುನಃ ನಾವು ಬಿಡೋದಿಲ್ಲ ಅಂತೇಳಿ ಕಟ್ಟುನಿಟ್ಟಾಗಿ ಹೇಳ್ಬಿಟ್ಟಿದೆ. ಈ ಸಿಂಧು ನದಿ ನೀರಿಗಾಗಿ ನಾವು ಭಾರತದೊಂದಿಗೆ ಯುದ್ಧ ಮಾಡ್ಲಿಕ್ಕೂ ತಯಾರಿದ್ದೇವೆ ಅಂತೇಳಿ ಪಾಕಿಸ್ತಾನ ಏನೋ ಬಡಾಯಿ ಕೊಚ್ಕೊಳ್ತಾ ಇದೆ. ನೋಡೋಣ ಆ ರೀತಿ ಏನಾದ್ರು ಆದ್ರೆ ಪಾಕಿಸ್ತಾನವನ್ನು ಬಗ್ಗು ಬಡಿಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಭಾರತಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಏನೆಲ್ಲ ನಡೆದಿದೆ ಇಡೀ ವಿಶ್ವಕ್ಕೆ ಗೊತ್ತಿರುವಂತಹದ್ದು. ಹಾಗಾಗಿ ಅದ್ರ ಬಗ್ಗೆ ನಾವೇನು ಭಯ ಪಡ್ಬೇಕಾಗಿಲ್ಲ. ನಂತರ ಚೀನಾ, ನಿಮ್ಗೆ ಗೊತ್ತಿದೆ, ಚೀನಾ ಯಾವುದೇ ಕಾರಣಕ್ಕೆ ನೇರವಾದಂತ ಯುದ್ಧಕ್ಕೆ ನಿಲ್ಲುವಂತಹ ದೇಶ ಅಲ್ಲ. ಅದನ್ನ ಯಾವ ರೀತಿಯಾಗಿ ಕಟ್ಟ ಹಾಕ್ಬೇಕು, ಅದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ಸದ್ಯಕ್ಕೆ ಭಾರತ ಮಾಡಲು ಶಕ್ತವಾಗಿದೆ, ಅದನ್ನ ಮಾಡ್ತಾ ಇದೆ. ಇನ್ನು ಬಾಂಗ್ಲಾದೇಶ, ಅದು ಕೂಡ ಅಷ್ಟೇ ಭಾರತದೊಂದಿಗೆ ಜಗಳ ಮಾಡುವಷ್ಟು ತಾಕತ್ತನ್ನ ಅವ್ರು ಹೊಂದಿಲ್ಲ. ಆದ್ರಿಂದ ಅವರು ಯಾರ ಬಗ್ಗೆನೂ ಕೂಡ ನಾವು ತಲೆ ಕೆಡಿಸ್ಕೋಬೇಕಾದಂತ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಅವ್ರು ಏನಾದ್ರೂ ನಮ್ಮ ಮೇಲೆ ಮುಗಿಬಿದ್ರೆ ಅವ್ರನ್ನ ಎದುರಿಸುವಂತಹ ಕೆಪಾಸಿಟಿ ಭಾರತಕ್ಕಿದೆ. ಇಲ್ಲಿ ಭಾರತಕ್ಕೆ ಇಸ್ರೇಲ್ನಿಂದ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಇಸ್ರೇಲ್ ಯಾವಾಗ್ಲೂ ಕೂಡ ಭಾರತದ ಪರವಾಗಿ ಇರುವಂತಹ ದೇಶ. ಆದ್ರೆ ಪ್ಯಾಲೆಸ್ತೀನ್ ಇರ್ಬೋದು ಅಥವಾ ಗಾಜಾ ಪಟ್ಟಿಯಲ್ಲಿರುವಂತವ್ರು ಇರ್ಬೋದು, ಅವ್ರು ಯಾರು ಕೂಡ ಭಾರತದ ಹಿತಚಿಂತಕರಲ್ಲ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಇವ್ರು ಏನಾದ್ರು ನಮ್ಮ ಪರವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ? ಯಾರು ನೋಡಿಲ್ಲ ಇವ್ರು ಕೊಟ್ಟಿರುವಂತ ಹೇಳಿಕೆಯನ್ನ. ಇವ್ರು ಯಾವಾಗ್ಲೂ ಕೂಡ ಬ್ರದರ್ಹುಡ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗುವಂತವ್ರು. ಆದ್ರಿಂದಾಗಿ ಪ್ಯಾಲೆಸ್ತೀನ್ಗಳಿರ್ಬೋದು ಅಥವಾ ಗಾಜಾದಲ್ಲಿರುವಂತಹ ಜನರು ಇರ್ಬೋದು, ಅವರು ಕೂಡ ಪ್ಯಾಲೆಸ್ತೀನ್ನವ್ರೆ. ಅವರ ಬಗ್ಗೆ ನಾವೇನು ಅನುಕಂಪ ತೋರಿಸಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ನನಗನ್ನಿಸ್ತಾ ಇದೆ. ಇಲ್ಲಿ ಸೋನಿಯಾ ಗಾಂಧಿ ಅವರು ಯಾವತ್ತೂ ಕೂಡ ಈ ಹಮಾಸ್ ಉಗ್ರರ ವಿರುದ್ಧವಾಗಿ ಒಂದೇ ಒಂದು ಮಾತನ್ನ ಆಡೋದಿಲ್ಲ. ಇವರಿಗೆ ಖಂಡಿತವಾಗಿ ಗೊತ್ತಿರ್ತದೆ, ಈ ಹಮಾಸ್ ಉಗ್ರರು ಈಗ POK ವರೆಗೂ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ಜೊತೆ ಸೇರ್ಕೊಂಡು ಈ ಹಮಾಸ್ ಉಗ್ರರು ಭಾರತದ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪುರಾವೆಗಳು ಕೂಡ ಇಂಟೆಲಿಜೆನ್ಸ್ ನವರಿಗೆ ಸಿಕ್ಕಿದೆ. ಈ ಸೋನಿಯಾ ಗಾಂಧಿ ಯಾರ ಪರವಾಗಿ ಮಾತಾಡ್ತಾ ಇದ್ದಾರೆ, ಯಾರ ಪರವಾಗಿ ಇವರು ಕಣ್ಣೀರು ಸುರಿಸ್ತಾ ಇದ್ದಾರೋ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ವಿರುದ್ಧವಾಗಿ ನಿಲ್ಲುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೇನೆ ಇನ್ನೊಂದು ವಿಷಯವನ್ನ ಆಡ್ ಮಾಡ್ಬೇಕಾಗ್ತದೆ. ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ, ಆದ್ರೆ ಆ ಮುಸ್ಲಿಂ ರಾಷ್ಟ್ರದಲ್ಲಿರುವಂತಹ ಶಿಯಾಗಳನ್ನ ಅಲ್ಲಿರುವಂತಹ ಬಹುಸಂಖ್ಯಾತರಾದಂತಹ ಸುನ್ನಿಗಳು ಸತತವಾಗಿ ಕೊಲ್ತಾ ಇದ್ದಾರೆ. ಅವರ ಮಸೀದಿಗಳನ್ನ ಸ್ಫೋಟಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಇದೆಲ್ಲದನ್ನು ನಾವು ಪ್ರತಿದಿನ ನೋಡ್ತಾ ಇದ್ದೇವೆ. ಆದ್ರೆ ಸೋನಿಯಾ ಗಾಂಧಿ ಅವರು ಅಲ್ಲಿ ಸಾಯ್ತಾ ಇರುವಂತಹ ಈ ಶಿಯಾ ಮುಸ್ಲಿಮರು ಏನಿದ್ದಾರೆ ಅವ್ರ ಬಗ್ಗೆ ಒಂಚೂರು ಕೂಡ ಕನಿಕರವನ್ನ ವ್ಯಕ್ತಪಡಿಸೋದಿಲ್ಲ. ಇವರು ಪ್ಯಾಲೆಸ್ತೀನ್ ಮುಸಲ್ಮಾನರ ಬಗ್ಗೆ ಕಣ್ಣೀರನ್ನು ಸುರಿಸ್ತಾರೆ. ಅವ್ರಂತ ತಿಳ್ಕೊಂಡಲ್ಲ, ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನರು ಕೂಡ ಅಷ್ಟೇ ಕೇವಲ ಪ್ಯಾಲೆಸ್ತೀನ್ ಮುಸಲ್ಮಾನರ ಬಗ್ಗೆ ಮಾತಾಡ್ತಾರೆ ಹೊರತು ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಮುಸಲ್ಮಾನರು ಅವರವರೇ ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಅವ್ರ ಬಗ್ಗೆ ಇವರು ಒಂದೇ ಒಂದು ಸೆಂಟೆನ್ಸ್ ಹೇಳಿಕೆಗಳನ್ನ ಕೊಡೋದಿಲ್ಲ. ಇದು ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ. ಹೀಗೆ ಮಾತಾಡ್ತಾ ಹೋದ್ರೆ ಕಾಂಗ್ರೆಸ್ನವರ ಡಬಲ್ ಸ್ಟ್ಯಾಂಡರ್ಡ್ ಬಹಳಷ್ಟು ನಮ್ಗೆ ಗೊತ್ತಿರ್ತದೆ. ಅದನ್ನ ಹೇಳ್ತಾ ಹೋಗ್ಬೇಕಾಗ್ತದೆ. ವಿಡಿಯೋನ ನನ್ಗೆ ಎಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈಗ ಸೋನಿಯಾ ಗಾಂಧಿ ಅವರ ಈ ಮೊಸಳೆ ಕಣ್ಣೀರೇನಿದೆ, ಇದರಿಂದ ಯಾವುದೇ ರೀತಿಯಾದಂತ ಉಪಯೋಗ ಇಲ್ಲ ಅಂತ ಹೇಳ್ಕೊಂಡು ನನಗನ್ನಿಸ್ತಾ ಇದೆ. ಈ ಲೇಖನದ ಉದ್ದೇಶ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರನ್ನ ಟೀಕಿಸೋದು, ಹಾಗೇನೆ ಒಂದು ಸಮುದಾಯದ ಓಟ್ ಏನಿದೆ ಅದು ನಮ್ಮ ಕೈ ತಪ್ಪಿ ಹೋಗ್ಬಾರ್ದು, ಅದು ಯಾವಾಗ್ಲೂ ಕೂಡ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಸೋನಿಯಾ ಗಾಂಧಿ ಅವರು ಈ ರೀತಿಯಾದಂತಹ ಲೇಖನವನ್ನ ಬರೆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನನಗೆ ಇನ್ನೊಂದು ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಅಷ್ಟೇ ಈ ಮುಸಲ್ಮಾನ್ ಸಮುದಾಯ ಏನಿದೆ ಅದನ್ನ ವೋಟ್ ಬ್ಯಾಂಕ್ ಆಗಿ ಟ್ರೀಟ್ ಮಾಡ್ಕೊಂಡು ಹೋಗ್ತಾರೆ. ಅವರ ಉದ್ಧಾರಕ್ಕಾಗಿ ಇವರು ಇಲ್ಲಿವರೆಗೆ ಏನೂ ಕೆಲಸ ಮಾಡಿಲ್ಲ. ಆದ್ರೆ ಅವರು ವೋಟ್ ಬೇಕು, ಅದಕ್ಕಾಗಿ ಅವ್ರನ್ನ ಮನವೊಲಿಸ್ಲಿಕ್ಕೆ ಅಥವಾ ಅವ್ರನ್ನ ಒಂದು ಸರ್ಕಾರದ ವಿರುದ್ಧವಾಗಿ ಎತ್ತಿ ಕಟ್ಟಲಿಕ್ಕೆ ಏನೆಲ್ಲ ಬೇಕು ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಸತತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗ ಈಗ ಬರೆದಿರುವಂತಹ ಲೇಖನ. ಸ್ನೇಹಿತರೆ, ಸೋನಿಯಾ ಗಾಂಧಿ ಅವರ ಈ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ನಿಮ್ಗೆ ಏನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.